ಚೆನ್ನಾಗಿದ್ದೀರಾ? ಯಾರ ಹೆಸರು ನಿಮ್ದು? ಬೀರಪ್ಪರು. ಹಾ ಹಾ ನೈಟ್ ನೀವೆಲ್ಲ ಮಾಡಿದ್ದು? ಹ್ಮ್. ಇದು ಯಾವ ಊರಿದು? ಹಾವೇರಿ ಅಲ್ವಾ? ರಾಣೆಬೆನ್ನೂರು ಇದು? ರಾಣೆಬೆನ್ನೂರು. ಏನ್ ಮಾಡ್ತಿರವ್ರೆ? ಮೇಸ್ತ್ರಿ. ಗೌಂಡಿ ಕೆಲಸ ಅಂತಾರಲ್ವಾ ಇಲ್ಲಿ ಈ ಕಡೆ? ಗೌಂಡಿ ಕೆಲಸ ಅಂತಾರೆ. ಯಾರು ಇವರು? ಈ ಮನೆ ಹುಡುಗ ಮುತ್ತಿದ್ದಂಗೆ ಅದಾವಲ್ವಾ? ಸರಿ, ಇದೆಲ್ಲ ನಮ್ಮನೇನಾ? ಓಕೆ 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 ಓಕೆ. ಎಷ್ಟು ಆದಾಯ ಬಂದ್ರು ಫುಲ್ ಖರ್ಚು ನಿಮ್ದು? ಎಸ್ ಆರ್ ನೋ? ಅರ್ಥ ಆಯ್ತಾ? ಎಷ್ಟನ್ನ ಬರ್ಲಿ ಅದು 10 ಲಕ್ಷ ಬಂದ್ರೆ 11 ಲಕ್ಷ ಖರ್ಚಿರುತ್ತೆ. ಎಲ್ಲಿ ಹೋಗುತ್ತೋ ಗೊತ್ತಾಗ್ತಾ ಇಲ್ಲ ಅಲ್ವಾ? ಹಾ, ಇದು ಎಲ್ಲಿವರೆಗೂ ನಮ್ದು ಮನೆ? ಅಲ್ಲಿವರೆಗೂ ನಮ್ಮ ಮನೆನಾ? ಅಲ್ಲಿವರೆಗೂ ನಮ್ಮ ಮನೆ. ಅಮ್ಮರಿದಾರಲ್ಲ, ಅಮ್ಮ ಅದೆಲ್ಲ ನಮ್ದು. ಹಾ, ಒಳಗೆ ಹೋಗೋಣ ಸ್ವಲ್ಪ. ಹಾ, ಮಕ್ಕಳಿದಾರೆ? ಹೆಣ್ಮಕ್ಳು? ಹಾ ಹಾ. ಇದು ಸ್ವಲ್ಪ ನಾವೆಷ್ಟೇ ಇದು ಮಾಡಿದ್ರು ಕೂಡ ಫೈನಾನ್ಷಿಯಲಿ ಮತ್ತೆ ಹೆಣ್ಮಕ್ಳ ಮೇಲೆ ತೊಂದರೆ ಆಗೋ ಚಾನ್ಸ್ ಇರುತ್ತೆ. ಅರ್ಥ ಆಯ್ತಾ? ಏನಾದ್ರು ಅನಿಸುತ್ತಾ? ಅಲ್ವಾ? ಸರಿ, ಓಕೆ. ಫಸ್ಟು ಇಮ್ಮಿಡಿಯೇಟ್ ಆಗಿ ನೀವು ಮಾಡೋವಂಥದ್ದು ಕ್ಲೋಸ್ ಮಾಡಿ. ಇದನ್ನ ಕ್ಲೋಸ್ ಮಾಡಿ, ಇದನ್ನ ತೆಗೆದು ಬಿಡಿ. ಇದನ್ನ ಕಾಂಪೌಂಡ್ ಏನಿದೆ ಅದೇ ಹೈಟಿಗೆ ಮಾಡ್ಕೊಳ್ಳಿ. ಫಸ್ಟು ನೀವು ಏನೇ ಕೆಲಸ ಇರಲಿ ಆ ಗೇಟ್ ತೆಗೆದು ಇಲ್ಲಿ ಕೊಡಿ ಅಷ್ಟೇ. ಈ ಕಡೆ ಕೊಡಿ ಅಷ್ಟೇ. ನಿಮ್ಗೆ 20% ಗೊತ್ತಾಗ್ಬಿಡುತ್ತೆ. ನಿಮ್ಗೆ ಚಂಚಲ ನಾವು ಅದ್ ಮಾಡಕ್ ಹೋಗಿ ಇದು ಮಾಡಕ್ ಹೋಗಿ ದುಡ್ಡು ಕಳ್ಕೊಳ್ತೀವಿ ಅಷ್ಟೇ. ಅದ್ ಮಾಡಕ್ ಇದು ಮಾಡಕ್ಕಂತಂದು ಯಾವ್ದು ಮಾಡ್ಬೇಕಂತ ಕ್ಲಾರಿಟಿನೇ ಇರೋದಿಲ್ಲ. ಇಲ್ಲಿ ಮಾಡಕ್ ಬರೋದಿಲ್ಲ. ಇದೈತಲ್ಲ ಇದು, ಅದೇ ಮಾಡ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಆಗಿದೆ ಇದು. ಸೊ ಹಾಗಾಗಿ ನಾವು ವೆಹಿಕಲ್ ಬರಕ್ಕೆ ಒಂದು ಕೆಲಸ ಮಾಡೋಣ, ಅಲ್ಲೊಂದು ಕೊಟ್ಬಿಡೋಣ. ಆ ಕಡೆ ಮಾಡ್ಕೋಬಹುದು, ಬಟ್ ಈ ಕಡೆ ಕೊಡ್ಲೇಬೇಕು ಈ ಕಡೆ. ಅರ್ಥದ ಒಳ್ಳೆ ಬೆಳೆಯಂತ ಸ್ಥಾನ ಇದು ನೋಡಿ. ಗಂಟೆ ಹೊಡಿತಾ ಇದೆ. ಪೂಜಾ ಗಂಟೆ ಹೊಡಿತಾ ಇದೆ. ಒಳ್ಳೆ ಬೆಳೆಯಂತ ಸ್ಥಾನ ಇದು. ಇಲ್ಲಿ ಪುರೋಭಿವೃದ್ಧಿಗೆ ಒಂದು ಅವಕಾಶ ಇದೆ ಇಲ್ಲಿ. ಸೊ ಹಾಗಾಗಿ ಇದು ಇಮ್ಮಿಡಿಯೇಟ್ ಆಗಿ ಗೇಟ್ ತೆಗೆದು ಈ ಕಡೆ ಹಾಕೊಳ್ಳಿ. ಇಟ್ಕೊಳ್ಳಿ, ಏನ್ ತೊಂದರೆ ಏನಿಲ್ಲ. ಇಟ್ಕೊಂಡು ವೆಹಿಕಲ್ದೆಲ್ಲ ಆ ಕಡೆ ಮಾಡ್ಕೊಳ್ಳೋಣ. ಸರಿನಾ? ಫಸ್ಟ್ ಕ್ಲಾಸ್. ಮತ್ತೆ ಈ ಸ್ಟೆಪ್ಪು ಆ ಸ್ಟೆಪ್ಪು ಮೆಟ್ಲ್ ಮಾಡ್ಕೊಳ್ಳಿ. ಈ ಸ್ಟೆಪ್ ಎಲ್ಲ ಹೊಡೆದಾಕಿ. ಫಸ್ಟ್ ಇದು ಹೊಡೆದಾಕಿದ್ನ ಹೊಡೆದಾಕ್ ಬಿಡಿ. ಕ್ಲಿಯರ್ ಅಷ್ಟೇ. ಇದಿಲ್ಲಿವರೆಗೂ ಕಾಂಪೌಂಡ್ ಏನಿದೆ ಎಕ್ಸ್ಟೆಂಡ್ ಮಾಡಿ ಸುಮ್ಮನೆ ಅಷ್ಟೇ. ಇದೆಲ್ಲ ಎಕ್ಸ್ಟೆಂಡ್ ಏನು ಬೇಡ. ಇದು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಬೇಕಾಗತ್ತೆ ಇದು. ನೇರವಾಗಿ ಹೇಳ್ಬೇಕಾ ಅಥವಾ ನೇರವಾಗಿ ಹೇಳ? ಯಾಕಂದ್ರೆ ನೇರವಾಗಿ ಹೇಳಿಲ್ಲ ಅಂದ್ರೆ ನಮಗೆ ನಾವೇ ಮೋಸ ಮಾಡ್ಕೊಂಡು ಅದು ಸುತ್ತಿ ಬಳಸಿ ಹೇಳ್ರಿ. ಸುತ್ತಿ ಬಳಸಿ ಹೇಳ್ತೀವಿ ಮಾಡ್ಕೋಬೇಕು. ನೀವು ವರ್ಕರ್ ಇದ್ರೆ ಮಾಡ್ಕೋಬೇಕು. ಸರಿನಾ? ಯಾರು ಮಗನ? ಚೆನ್ನಾಗಿದೆಯಪ್ಪ? ಸರಿ, ಚೆನ್ನಾಗಿದ್ದೇನಪ್ಪ. ಈ ವಿಂಡೋ ಇದೆಯಲ್ಲ, ಈ ವಿಂಡೋ ಇಂದ ಇಲ್ಲಿ ಇದುವರೆಗೆ ಬರ್ಬೇಕು. ಈ ವಿಂಡೋ ಬರಬಾರ್ದು ಇಲ್ಲಿ, ಇದು ಇಲ್ಲಿ ಬರ್ಬೇಕಿದೆ. ಈ ಒಂದು ಪ್ಲೇಸ್ ಇದೆಯಲ್ಲ ಸರಿಸ್ಬೇಕಷ್ಟೇ. ಇದು ಏನಾಗತ್ತೆ ಅಂತಂದ್ರೆ ಅದು ಕಾರವಾಗಿರುತ್ತೆ. ನೆಗೆಟಿವ್ ಮಾತಾಡೋದು ಬೇಡ, ಒಳ್ಳೇದನ್ನೇ ಮಾತಾಡೋದು. ಸರಿನಾ? ಎಲ್ಲ ಫೇಲ್ಯೂರ್ ಆಗ್ತೀರಿ, ಕಳ್ಕೊಳ್ತೀರಿ ನೋಡ್ರಿ. ಅದಕ್ಕೂ ಇದಕ್ಕೂ ಅಂತಂದು ಏನು ವ್ಯವಹಾರ ಮಾಡಿ ಕಳ್ಕೊಂಡ್ಬಿಡ್ತೀವಿ. ಬನ್ನಿ ಯಾವುದಕ್ಕೆ ಏನಾಗತ್ತೆ ಅಂತ ಹೇಳ್ಬಿಡ್ತೀನಿ ನಿಮಗೆ. ಸರಿನಾ? ಇದು ಏನಾಗತ್ತೆ ಅಂತಂದ್ರೆ ಇದು ಮ್ಯಾರೇಜ್ ಏನಾಗಿದ್ಯಾ? ಹತ್ತಿದಾಗಿದ್ಯಾ? ವರ್ಷ ಆಗಿಲ್ಲ. ಚೆನ್ನಾಗಿದ್ದೀರಾ ಗಂಡ ಹೆಂಡತಿ? ಎಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿರ್ರಿ. ಆದರೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಅತ್ತೆ ಸೊಸೆಯಿಂದ ಹಿಡಿದು ಒಬ್ರಿಗೊಬ್ರಿಗೊಬ್ರು ಕಲಹ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತು ಹೇಳೋದು? ಅದು ಎಲ್ಲಿವರೆಗೂ ಹೋಗುತ್ತಂದ್ರೆ ಅಂತ ತಲುಪುತ್ತದು. ಅರ್ಥ ಆಯ್ತಾ? ಹೇಳೋದು ಅರ್ಥ ಆಗತ್ತಾ? ನಾನು ಅದನ್ನ ನೇರವಾಗಿ ಮಾತಾಡೋದು ಬೇಡ. ಅರ್ಥ ಆಗತ್ತಲ್ವಾ? ಸೊ ಹಾಗಾಗಿ ಇದು 100ಕ್ಕೆ 100 ಇರಕೂಡುದು. ನೆನಪಿಟ್ಕೊಳ್ಳಿ. ಇದು ಕೆಲವೊಮ್ಮೆ ಮನೆ ದೊಡ್ಡ ಸಮಸ್ಯೆ ಆಗುತ್ತೆ. ಅದು ನಾನು ನೆಗೆಟಿವ್ ಮಾತಾಡೋದು ಬೇಡ, ಒಳ್ಳೇದನ್ನೇ ಮಾತಾಡೋಣ. ಸರಿನಾ? ಇಲ್ಲಿ ಮಾಡ್ಕೊಂಡ್ರೆ ಗಂಡ ಹೆಂಡತಿ ಸೊಸೆ ಎಲ್ಲರೂ ನೆಮ್ಮದಿಯಾಗಿರ್ತೀರಿ. ನೆನ್ಪಿಟ್ಕೊಳ್ಳಿ. ಇಲ್ಲ ಅಂತಂದ್ರೆ ಮಾನಸಿಕ ಆಗೋ ವ್ಯತ್ಯಾಸ ಆಗುತ್ತೆ. ನನಗೆ ಇಲ್ಲಿರೋದೇ ಬೇಡ ಅನ್ಸ್ಬಿಡುತ್ತೆ ಕೆಲವೊಮ್ಮೆ. ಅರ್ಥ ಆಯ್ತು ಹೇಳೋದು? ಸುಮ್ಮನೆ ಫ್ಯಾಮಿಲಿ ವ್ಯತ್ಯಾಸಗಳು ಆಗ್ತಾ ಹೋಗ್ತದೆ. ಮಾಡ್ಕೊಳ್ಳೇಬೇಕಿದನ್ನ. 2 ವರ್ಷ ಬಿಟ್ಟು ಮಾಡಿ, ಬೇಕಾದ್ರೆ 2 ವರ್ಷ ಟ್ರೈ ಮಾಡಿ, ನೋಡಿ ಮಾಡಿ. ನೀವು ಅನುಭವಿಸಿದ್ಮೇಲೆ ಮಾಡೋಣ ಅಲ್ವಾ? ಈ ಕಡೆ ಶಿಫ್ಟ್ ಮಾಡಿ ಇದನ್ನ. ಇದು ಬಾರಿ ಬೀರಪ್ಪರ ಬಾರಿ ಇಂಪಾರ್ಟೆಂಟ್. ತಗೊಳ್ಳಿ
ತೊಂದ್ರೆ ಏನಿದೆ, ತಗೊಳ್ಳಿ, ಫಸ್ಟ್ ಕ್ಲಾಸ್ ಇದೆಯಲ್ಲ, ತಗೊಳ್ಳಿ, ಚೆನ್ನಾಗಿದೆ. ಒಂದು ಅದು ನೀರ್ ಆಫ್ ಮಾಡಪ್ಪ, ಸೌಂಡ್ ಬರ್ತಾ ಇದೆ, ಸ್ವಲ್ಪ ಹೇಳ್ತೀನಿ. ಬನ್ನಿ ವೀರಪ್ಪರ, ಮಾಡಿ ಇದನ್ನ ಕಂಟಿನ್ಯೂ ಹೋಗಿ ಆ ಕಡೆ ವಾಲ್ ಟಚ್ ಹಾ ಆ ಕಡೆಯಿಂದ ಹಿಂದೊಂದು ಟಚ್ ಮಾಡ್ಬಿಡೋಣ, ಸರಿನಾ? ಇದೆಲ್ಲ ಮಾಡಿ ಒಂದು ಇಲ್ಲಿ ಏನ್ ಮಾಡಿದ್ರಿ ಅಂದ್ರೆ ನೋಡಿ, ಟೈಲ್ಸ್ ಹಾಕಿದೀವಿ ಇಲ್ಲಿ, ಸರಿನಾ? ಅಲ್ಲಿ ದೀರ ಆದ್ರೆ ಇಲ್ಲ ಬರುತ್ತಾ ಸ್ಟಾಪ್ ಆಗುತ್ತೆ, ಇಲ್ಲೇ ಹೋಗ್ಲಿ, ಸಿಂಕ್ ಆಗ್ಲಿ ಆಮತ್ ಬೇರೆ. ಬಟ್ ಆದ್ರೆ ಡೌನ್ ಯಾವಾಗ ಇರ್ಬೇಕಂತಂದ್ರೆ, ಯಾವ ಲೆಕ್ಕಕ್ಕೆ ಇರ್ಬೇಕಂದ್ರೆ ಇದಕ್ಕಿಂತ 2 ಇಂಚ್ ಹೈಟ್ ಅಲ್ಲಿಂದ ಬರ್ಬೇಕು ನಮಗೆ. ಟ್ಯೂಬ್ ಲೆವೆಲ್ ತಗೊಳ್ಳಿ, ತಗೊಂಡು ಇದಕ್ಕೆ ಬರ್ಲಿ, ಮತ್ತೆ ಇದು ಸ್ಟಾಪ್ ಆಗತ್ತಲ್ವಾ? ಇಲ್ಲಿ ಬಂದ ಸ್ಟಾಪ್ ಆಗಲ್ವಾ ನಮಗೆ? ಹಾ, ಇದು ಹಿಂಗ್ ಹೋಗ್ಬಿಡ್ಲಿ. ಇದಕ್ಕಿಂತ ಒಂದು 2 ಇಂಚು ಹೈಟ್ ತಗೊಂಡು ಅದನ್ನ ಟ್ಯೂಬ್ ಲೆವೆಲ್ಗೆ ಅದಕ್ಕೆ ಸಿಮೆಂಟ್ ಹಾಕೊಳ್ಳಿ. ಇದಕ್ಕಿಂತ ಹೈಟ್ ಸಿಮೆಂಟ್ ಹಾಕೊಂಡು ಹಿಂಗ್ ಹೋಗ್ಲಿ, ಹೊರಗೆ ಹೋಗ್ಲಿ, ಇಲ್ಲೂ ಸಿಂಕ್ ಆಗ್ತದೆ, ಹೋಗ್ಲಿ, ತೊಂದ್ರೆ ಇಲ್ಲ. ಡೌನ್ ಕೊಡಿ ಅಷ್ಟೇ ಸಾಕು. ಹೇಳ್ತೀನಿ ಬೇರೆ ಟೈಮ್ ಹೇಳ್ತೀನಿ. ಏನ್ ಮಾಡಿದೀವಿ ಈಗ ಅಂತಂತಂದ್ರೆ, ಪೂರ್ವ ವಿಷಯನ ಗಂಡು ಮಕ್ಳ ಮೇಲೆ ತೊಂದರೆ ಆಗೋದಿಲ್ಲ, ಕೆಲವೊಮ್ಮೆ ಅಪಘಾತಗಳಾಗಂತ ಚಾನ್ಸಸ್ ಇರುತ್ತೆ. ಅರ್ಥ ಆಯ್ತಾ? ಇದನ್ನ ನಾವೇನ್ ಮಾಡೋದು ಅಂದ್ರೆ, ಇದಕ್ಕೆ ಟಚ್ ಮಾಡಬೇಡಿ. ಒಂದು ಹಾಫ್ ಫೀಟ್ ಅಷ್ಟು ಬೇಡ ನನಗೆ, ಪೂರ್ತಿ ತೆಗೆದ್ಬೇಡ. ಒಂದು ಕೆಲಸ ಮಾಡಿ, ಇಲ್ಲಿ 2 ಅಡಿ ಗ್ಯಾಪ್ ಬಿಟ್ಟು ಟಚ್ ಮಾಡಿ, ಇದಕ್ಕೆ ಕಟ್ ಮಾಡಿ, ಇದು ಇದೆಯಲ್ಲ ನಮ್ದು ಸಜ್ಜೆ ಇದೆಯಲ್ಲ, ಅಲ್ಲಿವರೆಗೆ ಕಟ್ ಮಾಡಿ ಪಿಲ್ಲರ್ ಕೊಟ್ಕೊಳ್ಳಿ, ತೊಂದರೆ ಏನಿಲ್ಲ, ಸರಿನಾ? ಮತ್ತೆ ಇಲ್ಲಿ ಅಮ್ಮ ಕುತ್ಕೊಳ್ಳಮ್ಮ, ಕುತ್ಕೋತಾಯಿ, ಕುತ್ಕೊಂಡು ಫ್ರೀ ಬಿಡ್ಬೇಕು ಇದನ್ನ. ನಾವ್ ಅಲ್ಲಿವರೆಗೂ ಹೋಗ್ಬೇಕು, ಫ್ರೀ ಆಗಿರ್ಬೇಕು. ನಾನು ಹೇಳೋದು ಈ ವಾಲ್ ಇದೆಯಲ್ಲ, ವಾಲ್ವರೆಗೂ ಪೂರ್ತಿ ಓಪನ್ ಆಗ್ಬೇಕಿತ್ತು, ಟೋಟಲಿ ಕಟ್ ಮಾಡಿ ನನಗೆ ಇಲ್ಲಿಂದ ನಮ್ಮ ಇದವರೆಗೂ ಹೋಗಿ ಬರ್ಬೇಕು, ಎಂಡ್ವರೆಗೂ ಹೋಗಿ ಬರ್ಬೇಕು. ಅರ್ಥ ಆಯ್ತು ಹೇಳೋದು? ಇದನ್ನ ತಗೊಂಡ ಮೇಲೆ ನಾನು ಹೇಳೋದು, ಈ ಕಾರ್ನರ್ ಏನ್ ಬಂತು ಅದೇ ಲೆವೆಲ್ಗೆ ಇರ್ಬೇಕಾಗಿತ್ತು ಇದು. ಅರ್ಥ ಆಯ್ತಾ? ಅದು ಆ ಕಿಟಕಿವರೆಗೂ ವಾಲ್ ಕ್ಲೋಸ್ ಆಗುತ್ತೆ. ಅದು ನಾನು ಅಲ್ಲಿಂದ ಬಂದನು, ಈಗ ಹೋಗ್ಬಿಡ್ಬೇಕು ನಾನು. ಅರ್ಥ ಆಯ್ತಾ? ಇದೆಲ್ಲ ಇರಬೇಕು, ಹಿಂಗೆ ಇರ್ಲಿ ಅಂತಂದ್ರೆ ಫಸ್ಟ್ ಗ್ರಿಲ್ ಹಾಕ್ಸ್ಬಿಡಿ, ಅದು ಗ್ರಿಲ್ ಹಾಕ್ಸ್ಕೊಂಡ್ಬಿಡಿ, ಹೀಗೆ ಇರ್ಲಿ, ತೊಂದ್ರೆ ಇಲ್ಲ. ಗ್ರಿಲ್ ಹಾಕೊಳ್ಳಿ, ಗ್ರಿಲ್ ಹಾಕೊಂಡು ಫಸ್ಟ್ ಕ್ಲಾಸ್ ಆಗಿ ಅದನ್ನ ಮಾಡ್ಕೊಳ್ಳಿ, ತೊಂದ್ರೆ ಏನಿದೆ, ಕಂಟಿನ್ಯೂ ಮಾಡಿ, ತೊಂದ್ರೆ ಕಂಟಿನ್ಯೂ ಮಾಡಿ, ಶೀಟ್ ಎಲ್ಲ ಮಾಡ್ಕೊಂಡು ಗ್ರಿಲ್ ಹಾಕೊಳ್ಳಿ, ತೊಂದ್ರೆ ಏನಿದೆ, ಸರಿನಾ? ಅಲ್ಲಿ ಓಪನ್ ಮಾಡ್ತೀರಿ, ತುಂಬಾ ಚೆನ್ನಾಗಿರ್ತೀರಿ. ಸ್ವಲ್ಪ ವ್ಯತ್ಯಾಸ ಆಗಿದೆ ನಿಮಗೆ, ಅಷ್ಟು ಬಿಟ್ರೆ ಇನ್ನೇನಾಗಿಲ್ಲ, ಏನೂ ಆಗೋದು ಇಲ್ಲ. ಈಗ ಸ್ವಲ್ಪ ಈ ಟೈಮಲ್ಲಿ ಸಾಲ ಬಹಳ ಸಿಗುತ್ತೆ, ಸಾಲ ಕೊಡ್ರೆ ಜಾಸ್ತಿ ಆಗ್ತಾರೆ. ನೀವು ಮಲಗ್ತೀರಾ? ಓಕೆ, ಇದು ಓಪನ್ ಮಾಡಿರಿ. ಟಾಯ್ಲೆಟ್ ಇದು, ಸರಿ. ಸಾಧ್ಯವಾದಷ್ಟು ಇದು ಓಪನ್ ಮಾಡಿ, ಸಾಧ್ಯವಾದಷ್ಟು ಈ ಟಾಯ್ಲೆಟ್ ನೀನು ಮಾಡವಲ್ಲ, ಈ ಬಾಲ್ಕನಿ ಮಾಡ್ಕೊಂಡಾಗ ಇಲ್ಲಿ ನಾವು 92, 93 ಇದೆ, ಸ್ಟ್ರೈಟ್ ಆಗಿ ಹೋಗ್ಬೇಕು ಅಲ್ಲಿವರೆಗೂ, ಇಲ್ಲ ಅಂದ್ರೆ ಕಟ್ ಮಾಡಿ ಹಾಕ್ಬೇಕು. ಹಾ, 2 ಏನನ್ನ ಮಾಡಿ ಮನೆಯವರೆಗೂ ಹೋಗ್ಬೇಕು. ನಾವು ವಾಕಬಲ್ ಹೋಗ್ಬೇಕು, ಇಲ್ಲಿ ನಡ್ಕೊಂಡು ಹೋದ್ರೆ ಅಲ್ಲಿಗೆ ಕೊನೆಯವರೆಗೂ ನಡ್ಕೊಂಡು ಹೋಗ್ಬೇಕು, ಆ ಮೂಲೆಗೆ. ಇಲ್ಲ ಅಂತಂದ್ರೆ ಕಟ್ ಮಾಡಿ, 2 ಅಷ್ಟೇ. ಇದು ಕಾಂಪ್ರಮೈಸ್ ಇಲ್ಲ, ಇಲ್ಲಿ ಆಗಾಗ ಬರೋದೇ ಇಲ್ಲ. ಅಂದ್ರೆ ಕ್ಲೋಸ್ ಮಾಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತಾಗಲೇ. ಕ್ಲೋಸ್ ಮಾಡ್ಕೊಂಡು ನಿನಗೆ ಕಾಮನ್ ಆಗಿ ಎಲ್ಲಿದೆಯೋ ಅದು ಮಾಡ್ಕೊ, ಇಲ್ಲ ಅಂತಂದ್ರೆ ಡೋರ್ ಓಪನ್ ಮಾಡ್ಕೊಪ್ಪ, ಇಲ್ಲಿ ಓಪನ್ ಮಾಡ್ಕೊಳ್ಳಿ, ಸರಿನಾ? ಇಲ್ಲಿ ಓಪನ್ ಮಾಡ್ಕೊ. ಇಲ್ಲ ಅಂತಂದ್ರೆ ನಮಗೆ ಅದು ನೇರವಾಗಿ ಹೇಳಿದಾಗ ನಾನು ಏನಾಗತ್ತಂದ್ರೆ ಕೆಲವೊಮ್ಮೆ ಬೇಸರ ಆಗುತ್ತೆ, ಇದು ಏನೋ ಪಿಂಗಿ ಅನ್ನಂಗಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಡೋರ್ ಓಪನ್ ಮಾಡ್ಕೊಳ್ಳಿ, ಅದನ್ನ ಫುಲ್ ಕ್ಲೋಸ್ ಮಾಡಿ, ಸರಿನಾ? ಚೆನ್ನಾಗಿರ್ತೀರಪ್ಪ, ಸಂತೋಷ. ಅರ್ಥ ಆಯ್ತಾ? ಲಾಸ್ ಆಗಿಬಿಡ್ತೀರಿ, ಕಳ್ಕೊಂಡ್ಬಿಡ್ತೀರಿ ಮತ್ತೆ. ಅರ್ಥ ಆಯ್ತಾ? ಇದು ಕ್ಲೋಸ್ ಮಾಡ್ಬೇಕು, ಅದು ಆ ಕಡೆ ಕೊಡಿ, ಕೊಟ್ಟು ನೋಡಿ ಗೊತ್ತಾಗತ್ತೆ ನಿಮಗೆ. ಇಲ್ಲಿ ಕೊಡಿ, ಅದು ಆ ಕಡೆ ಕೊಡಿ, ಸರಿನಾ? ಯಾವ್ದು ಇದು ಓಪನ್ ಇರ್ಲಿ, ಇದು ತಪ್ಪೇನಿದೆ, ಇದು ಓಪನ್ ಇರ್ಲಿ. ಅಮ್ಮಪ್ಪನ ಆ ಕಡೆದ ರೂಮ್ ಅಲ್ವಾ? ಇರ್ಲಿಕ್ಕೆ ಏನ್ ತೊಂದ್ರೆ. ಏನ್ ಬಿಸ್ನೆಸ್ ಮಾಡ್ತೀರಾ ನೀವು? ಚೆನ್ನಾಗಿ ಕಟ್ಟಿದ್ದೀರಾ, ಸ್ವಲ್ಪ ವ್ಯತ್ಯಾಸ ಆಗಿರುತ್ತೆ, ಅದನ್ನ ರೆಡಿ ಮಾಡ್ಕೊಳ್ಳಿ. ಓಕೆ, ಚೆನ್ನಾಗಿದೆ. ಟ್ಯಾಂಕ್ ಓಕೆ, ಓವರ್ ಟ್ಯಾಂಕ್ ಅಲ್ಲಿ ಫಸ್ಟ್ ಕ್ಲಾಸ್. ಇಷ್ಟು ಮಾತ್ರ ನಾನು ಹೇಳಿದ್ದನ್ನ ಮಾಡ್ಕೋಬೇಕು. ಬೇರೆ ಪರ ಈಗ ನಾನು ಬಂದು ಹೇಳಿದ್ನಲ್ಲ ಈಗ ನಿಮಗೆ,
ಪಾಪ ಈ ಕಡೆ ಅಲ್ಲಿ ನೀನ್ ಸ್ವಲ್ಪ ಇದಿದೆ ಈಗ ಇದೆ ಇಲ್ಲ 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 sir. ಕರೆಕ್ಟ್ ಅನಿಸ್ತಾ ಇದೆಯಾ ನೀವು ಆಗಿದೆ ಅವೆಲ್ಲ ಬೇಡ ಇಲ್ಲ ನಮ್ ನಿಮಗೆ ಕರೆಕ್ಟ್ ಅನಿಸ್ತಾ ಇದೆಯಾ ನಿಲ್ತಲ್ಲ ಸುಮ್ಮನೆ ಖರ್ಚು ಆಗ್ತಾನೆ ಐತೆ. ಅರ್ನಿಂಗ್ ಇದೆ ನಿಮಗೆ ಅರ್ನಿಂಗ್ ಇದೆ ಮತ್ತೆ ಕೊಡೋರು ಜಾಸ್ತಿ ಆಗ್ತಾರೆ ಸ್ವಲ್ಪ ಸ್ಟಾಪ್ ಮಾಡಿ ಹೌದು ಬನ್ನಿ ಕೊಡೋರು ಜಾಸ್ತಿ ಆಗ್ತಾರೆ ಸ್ವಲ್ಪ ಬನ್ನಿ ಬಂದ್ ಮಾಡಿ ನಿಮ್ಗೆ ಅನಿಸ್ತಾ ಇದೆಯಾ ನಾನು ಹೇಳಿದ್ದೆಲ್ಲ ಪರ್ಫೆಕ್ಟ್ ಅನಿಸ್ತಾ ಇದೆಯಾ ಅದೊಂದು ಶೆಡ್ಡಿನ ಕುರಿ ಫಾರಮ್ಮ ಇದು ಕುರಿ ಇದೆ ಆಯ್ತಾ ಕುರಿ ಎಲ್ಲ ಕೊಟ್ಟಿದ್ದೀರಿ ಕೊಟ್ಟಿದ್ದೀರಾ ಹಾ ಹಾ ಮಕ್ಕಳಿಗೆ ಏನ್ ಬೇರೆ ತರ ಇದ್ರೊಳಗೂ ಸಕ್ಸಸ್ ಆಗಲ್ಲ ಸರ್. ಎಷ್ಟಿದ್ದು ಕುರಿ ಇಲ್ಲಿ ಮೇಲ್ಗಡೆ shed ಬರುತ್ತೆ. ಅಲ್ಲ ಎಷ್ಟಿದ್ದು ಒಂದು ಒನ್ ಟೈಮ್ 175 ಹಾಕಿದ್ವಿ ಮೊನ್ನೆ ಒಂದು 35 ಕೊಟ್ಟಿದ್ದು ಸರ್ ಅವು. ಹಾ ಹಾ ಅವು ನಮ್ಮ ಫಸ್ಟ್ ಗೆ ಸ್ಟಾರ್ಟಿಂಗ್ ಇದು ಮಾಡಿದಾಗ ಏನೋ ಒಂದು ಸ್ವಲ್ಪ ಅಮೌಂಟ್ ಮಾಡಿದ್ವಿ ಹಾ ಹಿರಿಗೆ ಮರಿಬೋದು ನಾನೇನ್ ಹೇಳಿದೆ ನಿಮಗೆ ಹಂತವಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳಿಲ್ವ ಅದು ಅದನ್ನ ಮಾಡ್ಕೊಂಡು ರೀಸ್ಟಾರ್ಟ್ ಮಾಡೋಣ ಅದನ್ನು ರೀಸ್ಟಾರ್ಟ್ ಮಾಡೋಣ ಏನು ಎದುರುಬೇಡಿ ಸರಿನಾ ಇದೇನಾದ್ರು ಸ್ವಲ್ಪ ದೋಷ ಇದ್ರೆ ಅದು ತಿದ್ಕೊಂಡ್ಮೇಲೆ ಮಾಡೋಣ ಅದನ್ನ ಸರಿನಾ ಒಂದ್ಸರಿ ಮಾಡೋದು ಬೇಡ ಒಂದು ಬನ್ನಿ ನನಗೂ ಭಾರಿ ಆಸಕ್ತಿ ಇವೆಲ್ಲ ನನಗೂ ಭಾರಿ ಆಸಕ್ತಿ ಇದು ನನಗೆ ಆಲ್ರೆಡಿ ನನ್ನ ಆಲೋಚನೆ ಏನಿದೆ ಅಂತಂದ್ರೆ ಮಿನಿಮಮ್ ಒಂದು 1000 ಲೀಟರ್ ಹಾಲು ಹೋಗಾಗ ಡೈರಿ ಫಾರ್ಮ್ ಒಂದು ಮಾಡ್ಬೇಕನ್ನೋ ಒಂದು ಆಸೆ ಇದೆ ನನಗೆ ನಮ್ಮ ತೋಟದಲ್ಲಿ ಶ್ರೀಕಾಂತ್ ತೋಟದಲ್ಲಿ ದಾಳಿಂಬೆ ಇದೆ ಹಣ್ಣಿಗೆ ಬಂದಿದೆ ಈಗ ಸೊ ನನಗೆ ಒಂದು ಆಸೆ ಅದು ಅದೇ ಸರ್ ಅದೇ ಒಂದು 1000 ಲೀಟರ್ ಮಿನಿಮಮ್ ಯಾಕಂದ್ರೆ 94-95 ನಲ್ಲೇ ವಿನಯ್ ಕುಲಕರ್ಣಿ ಬಹಳ ಚೆನ್ನಾಗಿ ಮಾಡಿದ್ರು ಅವ್ರು ತಂದೆಯವ್ರು ಇದ್ರಿನ್ನು ಅವಾಗ ಬಹಳ ಚೆನ್ನಾಗೂ ಮಾಡಿದೀರಾ ಎಫೆಕ್ಟ್ ಎಲ್ಲಿ ಬರ್ತಾ ಇತ್ತು ಅಂದ್ರೆ ನಿಮ್ಗೆ ನಮ್ಮ ಸ್ಥಾನದಲ್ಲಿ ಬರ್ತಾ ಇದ್ದೆ ಅದು ಮಾಡ್ಕೊಂಡ್ಮೇಲೆ ಸ್ಟಾರ್ಟ್ ಮಾಡಕ್ ಆಗೋದು ಇದನ್ನ ಏನಾದ್ರು ಕೂಡ ಸರಿನಾ ಸೊ ಹಾಗಾಗಿ ಅದನ್ನ ರೆಡಿ ಮಾಡ್ಕೊಂಡು ಪಕ್ಕದ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಇದೆ ಭಾಳ ಇಲ್ಲ ಅದೇನು ಸೂಕ್ಷ್ಮಗತಿಯಲ್ಲಿ ಮಾಡ್ಕೊಳ್ಳಿ ಬಹಳ ಚೆನ್ನಾಗಿ ಸಕ್ಸಸ್ ಆಗುತ್ತೆ ಹೆದರೋದು ಬೇಡ ಧೈರ್ಯವಾಗಿ ಮಾಡಿ ಇದನ್ನ ಸರಿನಾ ಆಗತ್ತೆ ಒಳ್ಳೇದಾಗತ್ತೆ ಇದು ಸ್ವಲ್ಪ ಬಹಳ ಚೆನ್ನಾಗೂ ಮಾಡಿದ್ರಲ್ವಾ ಇನ್ವೆಸ್ಟ್ ಅದೇನದು ಏನ್ ಮಾಡಿದಿರಿ ಇಲ್ಲಿ ಮಾಡಿದಿರಿ ಇಷ್ಟು ಸ್ವಲ್ಪ ಲಾಸ್ನಲ್ಲಿ ನಡೆದಿದೆ ಇದು ಅಲ್ವಾ ಏನೇ ಮಾಡಿದ್ರು ಸ್ವಲ್ಪ ಲಾಸ್ನಲ್ಲಿ ನಡೆದಿರೋದು ಇದು ಏನ್ ಜಾಡು ಇರ್ಲಿ ಎಲ್ಲ ನಾವೇ ರೈತರು ಬಿಡಿ ಅವೆಲ್ಲ ಹಾ ಒಂಚೂರು ಪರವಾಗಿದ್ದಲ್ಲ ನಮ್ಗೆ ಏನೋ ನಡೀತಿರ್ತದೆ ಈಗ ಒಂದ್ 2 ವರ್ಷದಿಂದ ತಿರುಗಿ ಅದೊಂದು ಸೆಟ್ ಮಾಡಿದ್ವಿ ಇಬ್ಬರ ಅಕ್ಕಾರ ನೋಡ್ಕೊಂಡು ಹೋಗ್ತಾರೆ ಅಂತ ಈಗ ಒಬ್ಬನ ಮೇಲೆ 4 ರೂಪಾಯಿ ಅನುಕೂಲ ಆಗಲ್ಲಪ್ಪ ಮನೆಗೆ ಜೀವನಕ್ಕೆ ನೆಟ್ ಸಾಲಿನ ಕಲೀಲಿಲ್ಲ ಮತ್ತೆ ಹಂಗೆ ಜೊತೆಗೆ ಮಾಡೋಣ ಅಂತ ಮಾಡಿದ್ವಿ ಕಷ್ಟಪಟ್ಟು ಮಾಡಕ್ ಕುಂತ್ರು ಸಕ್ಸಸ್ ಅದೇ ಅವು ಕೆಲಸ ಮಾಡಿ ಅಮರ ಅವೆಲ್ಲ ತೆಗೆದಾಕಿ ಅದನ್ನ ಕೊಟ್ಟಿದ್ದು ಬೋರ್ ಸರ್ ಬೋರ್ ಅದೇ ಯಾಕೆ ಹತ್ರ ಮಾಡಿದ್ರಿ ಅದನ್ನ ಅದು ನೋಡೋದಾಕಿ ಫಸ್ಟ್ ಎಲ್ಲ ಕ್ಲಿಯರ್ ಮಾಡಿ ಅಲ್ಲ ಸ್ವಲ್ಪ ಒಂದು ರೌಂಡ್ ಶೇಪ್ ಒಂದು ಗುಂಡಿ ಹೊಡ್ಕೊಳ್ಳಿ ಆರಾಮಾಗಿ ಟ್ಯಾಂಕ್ ಐತೆ ಸರ್ ಇದ್ರಲ್ಲಿ ಅದಿರ್ಲಿ ಅದು ಇದೆಲ್ಲ ಕಂಪ್ಲೀಟ್ ತೆಗೆದ್ಬಿಟ್ಟು ಈ ಕಡೆ ಹಾಕೊಳ್ಳಿ ಮತ್ತೆ ಈ ಗೇಟ್ ಇದೆಯಲ್ಲ ಅಲ್ಲಿದು ಅರ್ಥ ಆಯ್ತು ಹೇಳೋದು ಬರೋ ಆದಾಯ ಕಡಿಮೆ ಆಗುತ್ತೆ ಅದನ್ನ ಆ ಕಡೆ ಮಾಡ್ಕೊಳ್ಳಿ ಈ ಮಣ್ಣೇನಿದೆಯೋ ಇದೇನು ವೇಸ್ಟ್ ಮಣ್ಣ ಏನಿದು ಇದು ನಾನು ಗಿಡಕ್ಕಂತ ತಂದು ಹಾಕ್ತಿದ್ದೆ ಅದು ಹಾಕ್ತಾಕ ಆಗೋದು ಬರೀ ಅದನ್ನ ಸ್ವಲ್ಪ ಹಾಕಿದ್ರೆ ಹುಡುಗರು ಎಲ್ಲ ತಗೊಬಂದು ನಿಂತ್ಕೊಂಡದ್ದು ಏನಿಲ್ಲ ಫಸ್ಟ್ ಇದನ್ನ ತಗೊಂಡು ಸುಮ್ಮನೆ ಅಳ್ಳಿ ಬಿಡಿಲಿ ಕ್ಲೀನ್ ಆಗಿ ಈ ಕಡೆ ನೀರು ಬರಂಗ್ ಅಳ್ಳಿ ಬಿಡಿ ಅರ್ಧವರೆಗೂ ಆ ಕಡೆ ಡೌನಿಗೆ ಇರ್ಲಿ ಅರ್ಧವರೆಗೂ ಅಲ್ಲೆಲ್ಲ ಸ್ವಲ್ಪ ಅಳ್ಳಿ ಬಿಡಿ ಇದು ದಕ್ಷಿಣ ರೋಡ್ ಅಲ್ಲಿ ತರ ಆ ಕಡೆ ಪಕ್ಕದ ಸೈಡ್ ಐತಿ ನೀರೆಲ್ಲ ಮತ್ತೆ ಹಿಂಗ ಹೋಗ್ಬೇಕು ಅವ್ರದ್ದು ಸ್ವಲ್ಪ ಅಳ್ಕೊಳ್ಳಿ ಸುಮ್ಮನೆ ನಮ್ಮ ಇದ್ರಲ್ಲಿ ಅಲ್ವಾ ಇದು ಫಸ್ಟ್ ತೆಗೀರಿದನ್ನ ಈ ಗೇಟ್ ಚೇಂಜ್ ಮಾಡ್ಕೊಳ್ಳಿ ಮುಂದಿನ ವಿಚಾರನ 100ಕ್ಕೆ 100 ಚೆನ್ನಾಗಿ ಮಾಡ್ಕೊಳ್ಳೋಣ ಇದನ್ನ ಫಸ್ಟ್ ಕ್ಲಾಸ್ ನಮ್ಮ ಫಾರ್ಮ್ ದೊಡ್ಡದಾಗ ನಡಿಬೇಕು ಯಾವ ಫಾರ್ಮ್ ಇದೆ ಹೆಸರು ಇದು ಸಂಜೀವನಿ ಕುರಿ ಫಾರ್ಮ್ ಬಹಳ ಚೆನ್ನಾಗಿ ನಡೆಯುತ್ತೆ ಚೆನ್ನಾಗಿ ನಡಿಬೇಕು ಸರಿನಾ ನೀವು ಸ್ವಲ್ಪ ಮನೆದು ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಈ ಸ್ವಲ್ಪ ರೆಡಿ ಮಾಡ್ಕೊಳ್ಳಿ ಫರ್ದರ್ ಸೆಕೆಂಡ್ ಶಿಫ್ಟ್ ನಲ್ಲಿ ಕ್ಲೋಸ್ ಮಾಡಿ ಇಡ್ತೀನಿ ಅದನ್ನ ನೀವು ಹೇಳ್ಬೇಕು ಎಷ್ಟು ಚೆನ್ನಾಗಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ